ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವ್ಲಾಗಿಗೆ ತಮಗೆಲ್ಲ ಸ್ವಾಗತ. ಇದು ಬುಧವಾರದ ವ್ಲಾಗ್ ಆ್ಯಂಡ್ ಬುಧವಾರ ನೈಟ್ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆದ್ಯ ನೋಡಿ ಕಾರ್ಟೂನ್ ನೋಡ್ತಾ ಈ ಥರ ಕೂತ್ಕೊಂಡಿದ್ದಾಳೆ ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಕೂಡ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾರೆ. ಸೊ ನಾನು ಇವತ್ತು ಒಂದು ಸಿಂಪಲ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಜೀರಾ ರೈಸು. ಸೊ ನೋಡಿ, ಜೀರಾ ರೈಸ್ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಪತ್ರೆ ಮತ್ತು ಲವಂಗ, ದಾಲ್ಚಿನ್ನಿ ಇಷ್ಟೇ. ಸೊ ಇಷ್ಟಿಂದ ತುಂಬಾ ಚೆನ್ನಾಗಾಗುತ್ತೆ. ಸೊ ಡೈಲಿ ವೈಟ್ ರೈಸ್ ತಿಂದು ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟಾಗಿ ರೈಸನ್ನು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗ 1 ರಿಂದ 1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಪೂರ್ತಿ ಎಲ್ಲ ತುಪ್ಪ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ಎರಡೂ ಕೂಡ ಹಾಕಿ ಮಾಡ್ತಾಯಿದ್ದೀನಿ, ಎಣ್ಣೆ ಮತ್ತು ತುಪ್ಪನ. ಸೊ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ತುಪ್ಪ ಮತ್ತು ಎಣ್ಣೆ ಕಾದ್ಮೇಲೆ 4 ಲವಂಗ, 2 ಚಕ್ಕೆ, ನಂತರ 2 ಪತ್ರೆನ ಹಾಕ್ತಾ ಇದ್ದೀನಿ. ಸೊ ಜೀರಾ ರೈಸನ್ನು ಈ ಥರ ಡೈರೆಕ್ಟಾಗೂ ಕೂಡ ಮಾಡ್ತಾರೆ, ಇಲ್ಲಾಂದರೆ ಮೊದಲು ವೈಟ್ ರೈಸ್ ಮಾಡಿಕೊಂಡು ನಂತರ ಈ ಥರ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟು ಅದನ್ನು ಕೂಡ ಜೀರಾ ರೈಸ್ ಮಾಡ್ಬೋದು. ಇವಾಗ ಅಕ್ಕಿ ಕೂಡ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಾ ರೈಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಬೇಕು ಇಲ್ಲಿ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತು, ನಾವು ಹೊಲದಲ್ಲಿ ಗೋವಿನ ಜೋಳ ಹಾಕಿದ್ದೀವಿ ಅಂತ, ಅಂದರೆ ಗೊಂಜಾಳ ಹಾಕಿದ್ದೀವಿ ಅಂತ. ಸೊ ಇವಾಗ ಬೆಳೆ ಏನು ಕೈಗೆ ಹತ್ತಬೇಕಾಗಿತ್ತು, ಅಷ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದೇನೆಂದರೆ ಈ ವಾತಾವರಣ ಚೇಂಜ್ ಆಗಿಬಿಟ್ಟಿದೆ, ಬಿಸಿಲಿರಲ್ಲ ಈಗ. ಸೊ ತುಂಬಾ ಮಂಜು ಬೀಳ್ತಾ ಇದೆ. ಸೊ ಈ ಮಂಜು ಬೀಳೋದ್ರಿಂದ ಬೆಳೆ ಹಾಳಾಗುತ್ತೆ ಅನ್ನೋ ಭಯ ಇವಾಗ ಸ್ಟಾರ್ಟ್ ಆಗಿದೆ. ಬಿಕಾಸ್ ಈಗ ಕಡಿಯೋ ಹಂತದಲ್ಲಿ ಬಂದ್ಬಿಟ್ಟದು. ಸೊ ಈಗ ಕಡಿಬೇಕು ಅಂದರೆ ಅದಕ್ಕೆ ಬಿಸಿಲು ಬೇಕು, ಬಿಸಿಲಲ್ಲೇ ಒಣಗಬೇಕದು, ಇಲ್ಲ ಅಂದರೆ ಅದರಲ್ಲಿ ಹುಳ ಆಗುತ್ತೆ ಅಥವಾ ಕೆಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ಟೆನ್ಷನ್ ಆಗಿಬಿಟ್ಟಿದೆ. ಬೆಳೆದಿರೋ ಬೆಳೆ ಕೈಗೆ ಹತ್ತುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗಿದೆ ನೋಡಿ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದೇ ಟೆನ್ಷನಲ್ಲಿದ್ದೀವಿ ಈಗ. ಸೊ ಇಲ್ಲಿ ನೋಡಿ, ಮತ್ತೆ ರೈಸ್ ಹಾಕಿದ್ದೀನಿ ಈಗ. ಸೊ ಆಯಿತು, ಇವಾಗ ನೀರು ಹಾಕ್ತಾ ಇದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಾಗ ಈ ಥರ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ ನೋಡಿ. ಸೊ ಇವಾಗ ನಮ್ಮ ಮನೆಯವರು ಬಂದಿರೋ ಪೇಮೆಂಟ್ ಎಲ್ಲನೂ ಕೂಡ ಹೊಲಕ್ಕೇ ಹಾಕಿದ್ದಾರೆ. ಸೊ ಏನಾದರೂ ಬೆಳೆ ಬರ್ಬೋದು, ಸೊ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಕಿದ್ವಿ. ಸೊ ಇವಾಗ ಏನಾಗುತ್ತೋ ನೋಡಬೇಕು, ಬೆಳೆ ಬರುತ್ತೋ ಅಥವಾ ಕೈ ಕೊಡುತ್ತೋ ಗೊತ್ತಿಲ್ಲ. ಬಟ್ ಭರವಸೆಯಲ್ಲಂತೂ ಇದ್ದೀವಿ, ಭರವಸೆ ಕಳ್ಕೊಂಡಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿ, ನೀರು ಹಾಕಿಬಿಟ್ಟು ಲಾಸ್ಟಲ್ಲಿ ಉಪ್ಪು ಮತ್ತು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ಈಗ ನಂತರ ಒಂದು 3 ವಿಸಲ್ಸನ್ನು ಹಾಕಿಸ್ತೀನಿ. ಸೊ ಅಷ್ಟಾದಮೇಲೆ ರೈಸ್ ಆಗುತ್ತೆ. ಸೊ ನಿಜವಾಗ್ಲೂ ನೋಡಿ, ರೈತರ ಜೀವನ ತುಂಬಾ ಕಷ್ಟ. ಬಿಕಾಸ್ ನಾವಿವಾಗ ಬೆಳೀತಾ ಇದ್ದೀವಲ್ಲ, ಇವಾಗ ಮಾತ್ರ ನಮಗೆ ಆ ಅನುಭವ ಆಗ್ತಾ ಇದೆ. ಅವರು ಪಾಪ ಎಲ್ಲನೂ ದುಡ್ಡನ್ನು ಇನ್ವೆಸ್ಟ್ ಹೊಲದಲ್ಲೇ ಮಾಡಿರ್ತಾರೆ. ಸೊ ವಾತಾವರಣ ಕೂಡ ಅದಕ್ಕೆ ಸಾಥ್ ಕೊಟ್ಟರೆ, ಮಳೆ ಕೂಡ ಸಾಥ್ ಕೊಟ್ರೇ ಕೂಡ ಅವ್ರು ಬೆಳೆ ಬೆಳೆಯೋಕ್ಕಾಗೋದು, ಇಲ್ಲ ಅಂದರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಸೊ ಅವ್ರ ಜೀವನ ನಡೆಯೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ರೈತ ಅಂದರೆ ಸುಮ್ಮನೆ ಅಲ್ಲ, ಅವರು ದೇಶದ ಬೆನ್ನೆಲುಬು ಕೂಡ ಹೌದು. ಸೊ ತುಂಬಾ ಗ್ರೇಟ್ ಅವ್ರ ಜೀವನ. ಸೊ ನೋಡಿ, ರೈಸ್ ಆಗಿದೆ. ಸೊ ಜೀರಾ ರೈಸ್ ಈ ಥರ ಬಂದಿದೆ. ಸೊ ಇವತ್ತಿನ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ
ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಬಾಯ್ ಬಾಯ್.